ಈಗ ಸಾರ್ವಜನಿಕ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿ ಹಾವು ಕಡಿತದಿಂದ ಔಷಧಿ ಕೊರತೆ ಅಂತ ಹೇಳಿಬಿಟ್ಟು ಹರಿದಾಡ್ತಾ ಇದೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ಜನಶಕ್ತಿ ಟಿವಿ ಇಂದು ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿದೆ. ಎಎಂಒ ಗಣೇಶ್ ಬಾಬು ಅವರಿಂದ ಮಾಹಿತಿ ಪಡೆಯೋಣ ಬನ್ನಿ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾವು ಕಡಿತದ ಔಷಧಿ ಇಲ್ಲ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಸ್ಪಷ್ಟನೆ. ಹಾವು ಕಡಿತಕ್ಕೆ ಮತ್ತು ನಾಯಿ ಕಡಿತಕ್ಕೆ ಎಲ್ಲ ಇಂಜೆಕ್ಷನ್ ಯಥೇಚ್ಛವಾಗಿದೆ. ನಮ್ಮಲ್ಲಿ ಈಗ 65-70 ವಯಸ್ಸು ಇದು ASV ಹಾವು ಕಡಿತ ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅದನ್ನು ಯಾವುದೇ ರೀತಿಯಾದಂಥ ನ್ಯೂನತೆಗಳನ್ನು ಮಾಡ್ದಲೇ ಬೇಕಾಗಿರೋ ಟ್ರೀಟ್ಮೆಂಟ್ನ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೆ ಉನ್ನತ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ವಿ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾವು ಕಡಿತದ ಔಷಧಿ ಸೇರಿದಂತೆ ಇತರೆ ಯಾವುದೇ ತುರ್ತು ಚಿಕಿತ್ಸೆಯ ಔಷಧಿಗಳ ಕೊರತೆಯಿಲ್ಲ. ಆಸ್ಪತ್ರೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ವದಂತಿಗಳು ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ಔಷಧಿ ಕೊರತೆ ಇಲ್ಲ. ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆ ಇರಲಿಲ್ಲ ಎಂಬುದಕ್ಕೆ ಇಲ್ಲಿನ ದಾಖಲೆಗಳೇ ಸಾಕ್ಷಿಯಾಗಿವೆ. ಸಾರ್ವಜನಿಕರು ಇಂತಹ ಯಾವುದೇ ರಾಜಕೀಯ ಅಥವಾ ವೈಯಕ್ತಿಕ ಲಾಭದ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಿದ್ದಾರೆ. 24 ಗಂಟೆ ವೈದ್ಯರ ಲಭ್ಯತೆ. ತುರ್ತು ಚಿಕಿತ್ಸೆಗೆ 24 ಗಂಟೆಯೂ ವೈದ್ಯರು ಲಭ್ಯವಿದ್ದಾರೆ. ರಾತ್ರಿ ಪಾಳಿಯಲ್ಲಿ ವೈದ್ಯರು ಇರುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಆಡಳಿತಾಧಿಕಾರಿಗಳು, ನಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ತುರ್ತು ಸೇವೆಗೆ 24 ಗಂಟೆಯೂ ವೈದ್ಯರು ಹಾಗೂ ಸಿಬ್ಬಂದಿ ಲಭ್ಯವಿರುತ್ತಾರೆ ಎಂದು ತಿಳಿಸಿದ್ದಾರೆ. ಹಾವು ಕಡಿತದ ಪ್ರಕರಣದ ಸ್ಪಷ್ಟನೆ. ಹಾವು ಕಡಿತದಿಂದ ಯುವಕನೋರ್ವ ಮೃತಪಟ್ಟ ಘಟನೆಯನ್ನ ಉಲ್ಲೇಖಿಸಿ, ಆಸ್ಪತ್ರೆಯಲ್ಲಿ ಸಕಾಲಕ್ಕೆ ಔಷಧಿ ಸಿಗದೆ ಯುವಕ ಮೃತಪಟ್ಟಿದ್ದಾನೆ ಎಂಬ ಅಪಪ್ರಚಾರದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದರು. ಸತ್ಯಕ್ಕೆ ದೂರವಾದ ಸಂಗತಿ. ನಮ್ಮ ಆಸ್ಪತ್ರೆಯಲ್ಲಿ ಹಾವು ಕಡಿತಕ್ಕೆ ಮತ್ತು ನಾಯಿ ಕಡಿತಕ್ಕೆ ಎಲ್ಲ ಇಂಜೆಕ್ಷನ್ ಯಥೇಚ್ಛವಾಗಿದೆ. ನಮ್ಮಲ್ಲಿ ಈಗ 65-70 ವಯಸ್ಸು ಇದು ASV ಹಾವು ಕಡಿತಕ್ಕೆ ಮತ್ತು ನಾಯಿ ಕಡಿತಕ್ಕೆಲ್ಲ ಇದೆ. ನಮ್ಮಲ್ಲಿ ಈಗ ದಿನಾಂಕ 26 ಮೇ ದಿನಾಂಕ ನಮ್ಮಲ್ಲಿ ಸಂಜೆ 4:04 ಆ ಪೇಷಂಟ್ ಬಂದಿದ್ದಾರೆ. ಅವ್ರನ್ನ ನಮ್ಮ ಆಸ್ಪತ್ರೆಯ ನುರಿತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನವೀನ್ ನೋಡಿದ್ದಾರೆ. ಅದ್ರ ಬಗ್ಗೆ ನವೀನ್ ಒಂದ್ಸತಿ ನೀವು ಕೇಳೋದು ಉತ್ತಮ ಸರ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಡ್ಯೂಟಿ ರೋಸ್ಟು ಮಂತ್ಲಿ ಒಂದ್ಸತಿ ಡ್ಯೂಟಿ ರೋಸ್ಟ್ ಆಗ್ತೀವಿ. ಈಗ ಇಬ್ಬರು ಸ್ಟಾಫ್ ನರ್ಸು ಕ್ಯಾಶುಯಾಲಿಟಿಗೆ ಕೆಲಸ ಸಂಜೆ ಬಂದರೆ 6 ಗಂಟೆಗೆ ಬಂದರೆ ಬೆಳಗ್ಗೆ ತನಕ ಇರಬೇಕು ಅವರು ಗ್ರೂಪ್ ಡಿ. ಆಮೇಲೆ ಇಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಸಂಜೆ 6ಕ್ಕೆ ಬಂದರೆ ಬೆಳಗ್ಗೆ ತನಕ ಇರ್ತಾರೆ. ಒಬ್ಬರು ಡ್ಯೂಟಿ ಡಾಕ್ಟರ್ ಇರ್ತಾನೆ, ಅವರು ಡ್ಯೂಟಿ ಬರುತ್ತೆ, ಅವ್ರು 24 ಅವರ್ಸ್ ನೋಡ್ಕೊತಾರೆ. ಜೊತೆಗೆ ಮೇಲೆ MCH ನಮ್ಮ ಹಾಸ್ಪಿಟ್ಲ್ ಆಗಿರೋದ್ರಿಂದ ಮಕ್ಕಳ ವಿಭಾಗದಲ್ಲಂತೂ ತೊಂದರೆ ಇಲ್ಲ, ಅಲ್ಲಿ ಸ್ಟಾಫ್ ನರ್ಸ್ಗಳು ಇರ್ತಾರೆ. ಜೊತೆಗೆ ಮಕ್ಕಳು ಈ ಸೆಕ್ಯೂರಿಟಿ ಒಂದನ್ನು ನಾವು ಮುಂದೆ ನೀವು ಹೇಳ್ದಂಗೆ ನಾವು ಮುಂದೆ ಸೆಕ್ಯೂರಿಟಿಗೋಸ್ಕರ ನಾನು ಪೊಲೀಸ್ಗೆ ನಾನು ಒಂದು ಲೆಟರ್ ಹಾಕಿದ್ದೆ. ಏನಪ್ಪ ಅಂದರೆ ಇಲ್ಲೊಬ್ಬರು ಪೊಲೀಸ್ ಚೌಕಿ ಮಾಡಬೇಕು ಅಂತ. ಅದಕ್ಕಿನ್ನೂ ಉತ್ತರ ಇಲ್ಲ. ಇದ್ರ ಬಗ್ಗೆ ಇನ್ನೂ ಗಮನ ಹರಿಸಿ ಮಾಡಿಸ್ತೀನಿ ಸರ್. ಡಾಕ್ಟರ್ ನವೀನ್ ಹೇಳಿಕೆ. ಹಾವು ಕಡಿತಕ್ಕೆ ಒಳಗಾದ ವ್ಯಕ್ತಿಯನ್ನ ತಕ್ಷಣವೇ ತಾಲೂಕು ಆಸ್ಪತ್ರೆಗೆ ಕರೆತರಲಾಗಿತ್ತು. ಕರ್ತವ್ಯದಲ್ಲಿದ್ದ ನಾನು ರೋಗಿಗೆ ಬೇಕಾದ ಅಗತ್ಯ ಪ್ರಥಮ ಚಿಕಿತ್ಸೆ ಹಾಗೂ ಹಾವಿನ ವಿಷ ನಿರೋಧಕ ಔಷಧಿಯನ್ನ ಇಲ್ಲೇ ನೀಡಿ ಚಿಕಿತ್ಸೆ ನೀಡಿದ್ದೆ. ಚಿಕಿತ್ಸೆ ಪಡೆದ ನಂತರ ಯುವಕ ಸ್ವಲ್ಪ ಚೇತರಿಸಿಕೊಂಡಿದ್ದರಿಂದ ಮುನ್ನೆಚ್ಚರಿಕೆ ಹಾಗೂ ತೀವ್ರ ನಿಗಾ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲು ರವಾನಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಇದರಲ್ಲಿ ಆಸ್ಪತ್ರೆಯ ಕಡೆಯಿಂದ ಯಾವುದೇ ಲೋಪ ಸಂಭವಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದು ಏನು ಹೇಳ್ತಿದ್ದಾರೆ ಎಲ್ಲರೂ ಹಾವು ಕಡಿತದ್ದು. ನಮ್ಮಲ್ಲಿ ಅವತ್ತು 4:15 ಸುಮಾರಿಗೆ 22 ವರ್ಷದ ಶ್ರೇಯಸ್ ಎಂಬ ಹುಡುಗನನ್ನು ಹಾವು ಕಚ್ಚಿದೆ ಅಂತೇಳಿ ಹಿಸ್ಟ್ರಿಲಿ ಕರ್ಕೊಂಡು ಬಂದರು. ಅದಾಗಿ ಸುಮಾರು 45 ನಿಮಿಷದ ಹಿಂದೆ ಆಗಿದೆ ಅಂತೇಳಿ ಹಿಸ್ಟ್ರಿ ಕೊಟ್ಟರು ಅವರ ಕಡೆಯವರು. ಪೇಷಂಟ್ ಬಂದ ತಕ್ಷಣ ಪೇಷಂಟು ತುಂಬ ಡ್ರೌಸಿ ಆಗಿದ್ದರು. ವೈಟಲ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ರು, BP ರೆಕಾರ್ಡಬಲ್ ಇತ್ತು, ಮತ್ತು ಪಲ್ಸು ಸ್ಯಾಚುರೇಷನ್ ರೆಕಾರ್ಡ್ ಮಾಡಿಕೊಂಡ್ವಿ. ಮತ್ತು ಅದು ಏನು ಸ್ನೇಕ್ ಬೈಟ್ ಮಾರ್ಕು ಬಲಗಾಲಲ್ಲಿ ನೋಡಿದ್ವಿ, ಎಕ್ಸಾಮಿನ್ ಮಾಡಿದ್ವಿ. ತಕ್ಷಣ ಅದಕ್ಕೆ ಬ್ಲಡ್ ನಾವು ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತೇಳಿ ನೋಡಬೇಕು. ಪೇಷಂಟು ಇದರದು ನ್ಯೂರೋಟಾಕ್ಸಿಕಾ ಅಥವಾ ಹಿಮೊರಾಜಿಕ್ ಟಾಕ್ಸಿಕ್ ಅಂತ ನೋಡೋದಕ್ಕೆ ಬ್ಲಡ್ನ ಡ್ರಾ ಮಾಡಿ ಇಟ್ಕೊತೀವಿ. ಅದನ್ನು 20 ನಿಮಿಷದಲ್ಲಿ ಅದು ರಕ್ತ ಹೆಪ್ಪು ಕಟ್ಟುತ್ತೋ ಇಲ್ವೋ ಅಂತ ನೋಡಬೇಕು. ಆ ಪೇಷಂಟ್ದು
ಬ್ಲಡ್ ಡ್ರಾ ಮಾಡ್ಕೊಂಡ್ವಿ. ತಕ್ಷಣ ಪೇಷಂಟ್ ರೌಸಿ ಕಂಡೀಷನ್ ಸಿಸ್ಟಮಿಕ್ ರಿಯಾಕ್ಷನ್ ಆಗಿರೋ ಥರ ಕಾಣಿಸಿದ್ರಿಂದ ತಕ್ಷಣ ನಾವು ಅವ್ರಿಗೆ 6 ವೈಲ್ಸ್ ASVನ 500 ml NS ಒಳಗಡೆ ಹಾಕಿ ತಕ್ಷಣ ಪೇಷಂಟನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಏನು ಪ್ರಥಮ ಚಿಕಿತ್ಸೆ ಏನು ಕೊಡಬೇಕೋ ಅದನ್ನು ಯಾವುದೇ ರೀತಿಯಾದಂಥ ನ್ಯೂನತೆಗಳನ್ನು ಮಾಡ್ದಲೇ, ಯಾವುದೇ ಡಿಲೇ ಮಾಡ್ದಲೇ ಪೇಷಂಟ್ ಬಂದ ತಕ್ಷಣ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ನ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೆ ಉನ್ನತ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ನೇರ ಸಂಪರ್ಕಕ್ಕೆ ಮುಕ್ತ ಅವಕಾಶ. ಆಸ್ಪತ್ರೆಯ ವ್ಯವಸ್ಥೆಯಲ್ಲಿ ಅಥವಾ ಚಿಕಿತ್ಸೆಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಸಾರ್ವಜನಿಕರು ನೇರವಾಗಿ ನನ್ನ ಗಮನಕ್ಕೆ ತರಬಹುದು. ಅದನ್ನು ಸರಿಪಡಿಸಲು ನಾವು ಸದಾ ಸಿದ್ಧರಿದ್ದೇವೆ ಎಂದು ಡಾಕ್ಟರ್ ಗಣೇಶ್ ಬಾಬು ತಿಳಿಸಿದ್ದಾರೆ.